ಬೆಂಗಳೂರಿನ ಅಭಿಮಾ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಹಾಸ್ಯ ನಟ ಬಾಲಕೃಷ್ಣ ಅವರ ಕುಟುಂಬದವರು ಧ್ವಂಸಗೊಳಿಸಿರುವ ವಿಚಾರ ಅಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿರುವಾಗಲೇ ಮೈಸೂರಿನ ಫೌಂಟನ್ ವೃತ್ತದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಾಮಫಲಕ ಕಣ್ಮರೆಯಾಗಿರುವ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಫೌಂಟನ್ ಸರ್ಕಲ್ನಲ್ಲಿ ರಾಜ್ಕುಮಾರ್ ಅವರ ನಾಮಫಲಕವನ್ನು ಹಾಕಲಾಗಿದ್ದು, ಈಗ ಅವರ ನಾಮಫಲಕ ಕಣ್ಮರೆಯಾಗಿದೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಫೌಂಟನ್ ವೃತ್ತಕ್ಕೆ ಬೇರೊಂದು ಹೆಸರಿಡುವ ಹುನ್ನಾರಗಳು ನಡೆಯುತ್ತಿದೆ ಎನ್ನುವ ಆರೋಪಗಳು ಸಹ ಕೇಳಿಬಂದಿದ್ದು, ಈ ಬಗ್ಗೆ ಭಾರತೀಯ ಜನತಾ ಪಕ್ಷದ ಮುಖಂಡ ರಘು ಕೌಟಿಲ್ಯ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿರುವ ಬಿಜೆಪಿ ಮುಖಂಡ ರಘು ಕೌಟಿಲ್ಯ ಅವರು, ಕೂಡಲೇ ಡಾಕ್ಟರ್ ರಾಜ್ಕುಮಾರ್ ಅವರ ನಾಮಫಲಕವನ್ನು ಅಳವಡಿಸಿ ಆಗಿರುವ ಪ್ರಮಾದವನ್ನು ಮೈಸೂರು ನಗರ ಪಾಲಿಕೆ ಸರಿಪಡಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಅಲ್ಲದೆ ನಾಮಫಲಕ ಅಳವಡಿಸದಿದ್ದಲ್ಲಿ ದುರುದ್ದೇಶಪೂರ್ವಕವಾಗಿ ಈ ರೀತಿ ಮಾಡಲಾಗಿದೆ ಎಂದು ತಿಳಿಯಬೇಕಾಗುತ್ತದೆ ಎಂದು ಸಹ ಅವರು ಎಚ್ಚರಿಕೆ ನೀಡಿದ್ದಾರೆ. ಕನ್ನಡ ಮತ್ತು ರಾಜ್ಕುಮಾರ್ ಅವರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವಮಾನವಾದರೆ ಅದು ಕನ್ನಡಕ್ಕೆ ಅವಮಾನ ಆದಂತೆ. ಈ ಬಗ್ಗೆ ಕ್ಷಮೆ ಯಾಚಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಪ್ರಸ್ತುತ ದಿನಮಾನಗಳಲ್ಲಿ ಒಂದು ವೃತ್ತಕ್ಕೆ ಇರುವ ಹೆಸರನ್ನು ಬದಲಾಯಿಸುವ ಚಾಳಿ ಹೆಚ್ಚಾಗುತ್ತಿದೆ. ಹಲವಾರು ಸ್ಥಳಗಳಿಗೆ ಇದ್ದ ಹೆಸರನ್ನು ಬದಲಾಯಿಸಲಾಗಿದೆ. ಇದು ಹಲವಾರು ವರ್ಷಗಳಿಂದ ನಡೆದು ಬರುತ್ತಿದ್ದು, ಇದರಿಂದ ಇತಿಹಾಸವೂ ಕೂಡ ಕಣ್ಮರೆಯಾಗುತ್ತಿದೆ. ಮಂಡ್ಯದಲ್ಲಿ ಈ ಹಿಂದೆ 1976ರಲ್ಲಿ ಈಗ 100 ಅಡಿ ರಸ್ತೆ ಎಂದು ಹೇಳಲಾಗುವ ರಸ್ತೆಗೆ ಅಂಬೇಡ್ಕರ್ ರಸ್ತೆ ಎಂದು ಹೆಸರಿಡಲಾಗಿತ್ತು. ಆದರೆ ಈಗ ಆ ಹೆಸರಿನ ಬದಲು ಬೇರೆ ಹೆಸರಿಡುವ ವಿಚಾರ ಚರ್ಚೆಗೆ ಬಂದಿತ್ತು. ನಂತರ ಈ ವಿಚಾರವನ್ನು ಶಾಸಕ ರವಿಕುಮಾರ್ ಗೌಡ ಅವರು ತಿಳಿಗೊಳಿಸಿದ್ದಾರೆ. ಅಲ್ಲದೆ ಅದೇ ಹೆಸರನ್ನು ಮುಂದುವರಿಸುವಂತೆ ಅವರು ತಿಳಿಸಿದ್ದಾರೆ. ಅಲ್ಲದೆ ಮತ್ತೊಂದು ಹೆಸರನ್ನು ಬೇರೆ ರಸ್ತೆಗೆ ಇಡುವಂತೆ ಸಹ ಅವರು ತಿಳಿಸುವ ಮೂಲಕ ಎದುರಾಗಬೇಕಾಗಿದ್ದ ಸಮಸ್ಯೆಯನ್ನು ನಿವಾರಣೆ ಮಾಡಿದ್ದಾರೆ. ಒಟ್ಟಾರೆ ಕೆಲವು ಸ್ಥಳಗಳಿಗೆ ಇರುವ ಹೆಸರುಗಳನ್ನು ಬದಲಾಯಿಸುವ ಚಾಳಿ ಮುಂದುವರಿದಿದೆ. ಇದು ಇತಿಹಾಸವನ್ನು ತಿರುಚುವ ಹುನ್ನಾರವಾಗಿದೆ ಎನ್ನುವ ಆರೋಪಗಳು ಕೂಡ ಕೆಲವರಿಂದ ಕೇಳಿಬರುತ್ತಿದೆ. ಹಾಗಾಗಿ ಇತಿಹಾಸವನ್ನು ಉಳಿಸುವ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕಿದೆ. ಒಂದು ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸವನ್ನು ಕೈಬಿಡಬೇಕಿದೆ. ಏನೇ ಆಗಲಿ, ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಾಮಫಲಕ ಹಾಕಿದ್ದ ಸ್ಥಳದಲ್ಲಿ ಅವರ ನಾಮಫಲಕ ಕಣ್ಮರೆಯಾಗಿರುವುದು ನಿಜಕ್ಕೂ ವಿಷಾದನೀಯ ವಿಚಾರವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕೆ ನೀಡಿರುವ ಕೊಡುಗೆ ಹೇಳತೀರದಾಗಿದೆ. ಹಲವಾರು ಕನ್ನಡದ ಸಿನಿಮಾಗಳಲ್ಲಿ ನಟಿಸಿ ಅವರು ಸೈ ಎನಿಸಿಕೊಂಡಿದ್ದಾರೆ. ಕನ್ನಡ ಚಳವಳಿಗಳಲ್ಲಿಯೂ ಭಾಗವಹಿಸಿ ಅವರು ಕನ್ನಡ ಭಾಷೆಯ ಪರ ಹೋರಾಟ ನಡೆಸಿದ್ದಾರೆ. ಗೋಕಾಕ್ ಚಳವಳಿ ಸೇರಿದಂತೆ ಹಲವಾರು ಚಳವಳಿಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದು ಕನ್ನಡಕ್ಕೋಸ್ಕರ ಶ್ರಮಿಸಿದ್ದಾರೆ. ಹಾಗಾಗಿ ಇಂತಹ ಮಹನೀಯರ ನಾಮಫಲಕವನ್ನು ತೆಗೆಯುವುದು ಸರಿಯಲ್ಲ. ಆದ್ದರಿಂದ ಕೂಡಲೇ ಮೈಸೂರು ನಗರ ಪಾಲಿಕೆ ಈ ಬಗ್ಗೆ ಆಗಿರುವ ಪ್ರಮಾದವನ್ನು ತಪ್ಪಿಸಬೇಕಾಗಿದೆ. ತಕ್ಷಣವೇ ಡಾಕ್ಟರ್ ರಾಜ್ಕುಮಾರ್ ಅವರ ನಾಮಫಲಕವನ್ನು ಅಳವಡಿಸಬೇಕಿದೆ. ಇಲ್ಲದಿದ್ದಲ್ಲಿ ಅವರು ಘೋರ ಅಪರಾಧ ಮಾಡಿದಂತಾಗುತ್ತದೆ. ಹಾಗಾಗಿ ಈ ಮೈಸೂರು ನಗರ ಪಾಲಿಕೆಯವರು ಈ ಬಗ್ಗೆ ತೀವ್ರ ಎಚ್ಚರ ವಹಿಸಬೇಕಿದ್ದು, ತಕ್ಷಣವೇ ಡಾಕ್ಟರ್ ರಾಜ್ಕುಮಾರ್ ಅವರ ನಾಮಫಲಕವನ್ನು ಫೌಂಟನ್ ವೃತ್ತದಲ್ಲಿ ಅಳವಡಿಸಬೇಕಾಗಿದೆ. ಇದು
ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಅಭಿಮಾನಿಗಳ ಆಶಯವೂ ಆಗಿದೆ. ಇದನ್ನು ಮೈಸೂರು ನಗರ ಪಾಲಿಕೆ ಅರಿಯಬೇಕಿದೆ. ಮುಂದೆ ಇಂಥ ಅನಾಹುತ ಆಗದಂತೆ ಎಚ್ಚರ ವಹಿಸಬೇಕಿದೆ.